ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ಹುಬ್ಳಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳಾಯಿತು ಹುಬ್ಳಿಗೆ ಹೋಗ್ತೀನಿ. 2 ವರ್ಷದ ಮುಂಚೆ ಹೋಗಿದ್ದೆ, ಬಟ್ ನಾನು ನಮ್ಮ ಕಾಲೇಜ್ ಹತ್ರ ಹೋಗಿರಲಿಲ್ಲ. ಜಸ್ಟ್ ಹುಬ್ಳಿಗಷ್ಟೇ ಹೋಗಿ ಬಂದಿದ್ದು, ಸಿದ್ಧಾರೂಢ ಮಠಕ್ಕೆ, ಹಾಗೆಯೇ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ. ಇವತ್ತು ನಮ್ಮ ಕಾಲೇಜ್ ಹತ್ರ ಹೋಗಬೇಕಂತ ಹೋಗ್ತಾ ಇದ್ದೀವಿ. ಹಾಗೆಯೇ ಕೆಲವೊಂದು ಪ್ಲೇಸ್ಗಳಿಗೆಲ್ಲ ಹೋಗಿ ಬರಬೇಕು. ಇನ್ನೊಂದೇನೆಂದರೆ, ನಾವು ಜರ್ನಿ ಮಾಡ್ಕೊಂಡು ಹೋಗುವಾಗ ಡೈರೆಕ್ಟಾಗಿ ಅಂದರೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಹೋಗೋಕ್ಕಾಗಲ್ಲ, ಇರುತ್ತೆ. ಅದಕ್ಕೆ ನಾವು ಕೂಡ 1-2 ಬ್ರೇಕನ್ನು ತೊಗೊಂಡ್ವಿ. ಇದು ಫಸ್ಟ್ ಬ್ರೇಕನ್ನು ತೊಗೊಂಡಿದ್ದು. ಇಲ್ಲಿ ಭತ್ತವನ್ನು ಕಟ್ ಮಾಡೋ ಮಷಿನ್ ಇತ್ತು. ಒಂಥರ ಚೆನ್ನಾಗಿ ಅನಿಸ್ತಿತ್ತು ನೋಡೋಕ್ಕೆ. ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ಮುಂದ್ಗಡೆಯಿಂದ ಭತ್ತವನ್ನು ಕಟ್ ಮಾಡ್ತಾ ಇರೋದು. ಹಾಗೆಯೇ ಕಟ್ ಮಾಡಿದಂಥ ಭತ್ತವನ್ನು ಹಿಂದ್ಗಡೆಯಿಂದ ಈ ಥರ ಚೆಲ್ತಾ ಹೋಗ್ತಾ ಇದೆ. ನೋಡಿ, ಇವಾಗ ನಾವು ಹುಬ್ಳಿ ಹತ್ತಿರ ಬಂದ್ವಿ. ಅಂದರೆ ಹೈವೇ ಸಿಗತ್ತಲ್ವ, ಅಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ಹುಬ್ಳಿಗೆ ರೀಚ್ ಆಗ್ತಾ ಇದ್ದೀವಿ. ಅಂದರೆ ಸಿಟಿ ಹತ್ತಿರ ಬಂತು. ಇವಾಗ ಸಿಟಿ ಒಳಗೆ ಅಂದರೆ ಉಣ್ಕಲ್ ಕೆರೆ ಬರುತ್ತಲ್ವ, ಅಲ್ಲಿಗೆ ಬಂದು ತಲುಪಿದ್ವಿ. ಇದರಿಂದ ಸ್ವಲ್ಪ ಮುಂದೆ ಹೋದರೆ ನಮ್ಮ ಕಾಲೇಜ್ ಸಿಗತ್ತೆ. ಇದು ನೋಡಿ ಕಾಣಿಸ್ತಿದೆಯಲ್ಲ, ಇದು ನಾನು ಓದಿದಂತಹ ನರ್ಸಿಂಗ್ ಕಾಲೇಜು. ಆಲ್ಮೋಸ್ಟ್ ಆಗಿ 9 ವರ್ಷ ಆಗೋಯ್ತು. ಫಸ್ಟ್ ಟೈಮ್ ಇವಾಗ ಬರ್ತಾ ಇರೋದು. ಸುಮಾರೆಲ್ಲ ಬದಲಾವಣೆ ಆಗಿದೆ, ಬಟ್ ತುಂಬ ಖುಷಿ ಆಗ್ತಿದೆ. ಆಲ್ಮೋಸ್ಟ್ ಆಗಿ ಎಲ್ರಿಗೂ ಹಾಗೆ ಅಲ್ವಾ, ನಾವು ಓದಿದಂಥ ಕಾಲೇಜನ್ನು ತುಂಬ ವರ್ಷಗಳ ನಂತರ ನೋಡಿದರೆ ಇದೇ ಥರ ಫೀಲ್ ಆಗುತ್ತೆ. ಸೊ ನಾನು ಕೂಡ ಸ್ವಲ್ಪ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ ತೊಗೊಂಡೆ ಕೂತ್ಕೊಂಡು. ಇಷ್ಟೊಂದೆಲ್ಲ ಮೆಮೊರೀಸ್ ಇದೆ ಈ ಕಾಲೇಜಲ್ಲಿ ಓದಬೇಕಾದ್ರೆ. ಇದಿರಲಿಲ್ಲ ನಾವಿದಾಗ ಎಲ್ಲ. ಈ ಏರಿಯಾದ ಹೆಸರು ಶಾಂತಿನಿಕೇತನ ಅಂತ. ಅಂದರೆ ಹುಬ್ಳಿ ಟು ಧಾರವಾಡ ರೋಡಲ್ಲಿ ಬರುತ್ತೆ ನಮ್ಮ ಹಾಸನ ಕಾಲೇಜು. ಇಲ್ಲೊಂದು ಬಾವಿ ಇದೆ, ತೋರಿಸ್ತೀನಿ. ಈ ಬಾವಿಯಲ್ಲಿ ಗಣಪತಿ ಹಬ್ಬಕ್ಕೆ ಗಣಪತಿ ಎಲ್ಲ ಬಿಡ್ತಾಯಿದ್ರು ನೋಡಿ. ಇಷ್ಟು ದೊಡ್ಡದಾಗಿದೆ ಬಾವಿ. ಕಾಲೇಜ್ ಹತ್ರನೇ ನಮಗೆ ಇದು ಕೊಟ್ಟಿದ್ರು, ರೂಮನ್ನು ಕೊಟ್ಟಿದ್ರು. ನಾವು ಫಸ್ಟ್ ಬಂದಾಗ ರೂಮ್ ಮಾಡ್ಕೊಂಡಿದ್ವಿ, ಆಮೇಲೆ ಎಲ್ಲ ಚೇಂಜ್ ಮಾಡಿದ್ವಿ. ಇದೆಲ್ಲ ವೈಟ್ ಕಾರ್ ಇದೆಯಲ್ವಾ, ಸೊ ಅದೇ ರೂಮಲ್ಲಿ ನಾವು ಫಸ್ಟ್ ಬಂದಾಗ ಇದ್ದಿದ್ದು. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಬಟ್ ಫ್ರೆಂಡ್ಸ್ ಯಾರು ಸಿಗಲ್ಲ ಅನ್ಕೋತೀನಿ, ಎಲ್ಲರೂ ಬೇರೆ ಬೇರೆ ಕಡೆ ಎಲ್ಲ ಕೆಲಸಕ್ಕಿದ್ದಾರೆ. ಕಾಲೇಜಿಂದ ನೆಕ್ಸ್ಟು ಡೈರೆಕ್ಟಾಗಿ ನಾವು ಓಯಾಸಿಸ್ ಮಾಲ್ಗೆ ಬಂದ್ವಿ. ಇದು ಅಂಡರ್ಗ್ರೌಂಡಲ್ಲಿ ಪಾರ್ಕಿಂಗ್ ಏರಿಯಾ. ಕಾಲೇಜ್ ಹತ್ರ ಎಲ್ಲ ಹೋಗಿ ಬಂದು ಮುಗೀತು. ಇವಾಗ ಊಟಕ್ಕೆ ಅಂತ ಬಂದಿದ್ದೀವಿ. ಸೊ ಊಟಕ್ಕೆ ಆಲ್ಮೋಸ್ಟ್ ಆಗಿ ಡೈಲಿ ಸೇಮ್ ತಿಂತೀವಲ್ವ, ಹಾಗಾಗಿ KFC ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಸೊ ಬೆಂಗಳೂರಲ್ಲಿ ಇದ್ದಾಗ ಲಾಸ್ಟ್ ನಾವು KFC ಊಟ ಮಾಡಿದ್ದು. ಸಿರ್ಸಿಯಲ್ಲಿ ಸಿಗಲ್ಲ, 5 ಸ್ಟಾರ್ ಸಿಗುತ್ತೆ, ಬಟ್ KFC ಸಿಗಲ್ವಲ್ಲ, ಹಾಗಾಗಿ ಇಲ್ಲಿ ಹುಬ್ಳಿಗೆ ಬಂದಾಗ ತಿನ್ನೋಣ ಅಂತ ಬಂದುಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಫಸ್ಟ್ ನಾವು ಬಂದಿದ್ದ ತಕ್ಷಣ KFCಗೆ ಬಂದ್ವಿ, ಯಾಕಂದರೆ ಟೈಮಾಗಿ ಹೋಗಿತ್ತು, 1 ಗಂಟೆ ಆಗಿ ಹೋಗಿತ್ತು. ಸೊ ಊಟ ಮಾಡಿಕೊಂಡು ನಂತರ ಮಾಲೆಲ್ಲ ನೋಡಿ ಕಾಶ್ವಿಗೆ ಸ್ವಲ್ಪ ಆಟ ಆಡೋಣ ಅಂದ್ಕೊಂಡ್ವಿ. ಹಾಗೆಯೇ ಆರ್ಡ್ರ್ ಮಾಡಿ ಬರಬೇಕಂದ್ರೆ 1 ಗಂಟೆ ಆಗುತ್ತಲ್ವ, ಅದಕ್ಕೇ ಕಾಶ್ವಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಕಾಶು ಬೀಳ್ತೆ. ಆರ್ಡ್ರ್ ಮಾಡಿದ 10 ನಿಮಿಷಲ್ಲೇ ರೆಡಿ ಆಗಿಬಿಟ್ಟಿದೆ. ಅಂದರೆ ಸ್ವಲ್ಪ ಬೇಗನೆ ಸಿಕ್ತು. ನಾವು ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ. 2 ವೆಜ್ ಬೌಲನ್ನು ತೊಗೊಂಡ್ವಿ. ಅದಕ್ಕೆ ಇದು ಬಂದಿತ್ತು, ಚಿಕನ್ ಪಾಪ್ಕಾರ್ನ್ ಬಂದಿದೆ. ಹಾಗೆಯೇ ನೆಕ್ಸ್ಟು ಬೋನ್ಲೆಸ್ ಇದನ್ನು ತೊಗೊಂಡ್ವಿ. ಪಿಪ್ಸಿ ಊಟ ಮಾಡಿ ಒಂದು 10 ನಿಮಿಷ ಕೂತ್ಕೊಂಡ್ವಿ. ನಂತರ ಕಾಶ್ವಿಗೆ 1-2 ಗೇಮನ್ನು ಆಡಿಸೋಣ ಅಂದ್ಕೊಂಡ್ವಿ. ಸೊ ಇದು ಬಂದು 50 ರೂಪೀಸ್ ಆಗಿತ್ತು. 1 ರೌಂಡ್ ಮಾಲ್ ಸುತ್ತ ತಿರುಗಿಸ್ತಾರೆ, ಹಾಗಾಗಿ ಇದ್ರ ಮೇಲೆ ಕೂರಿಸಿದ್ವಿ. ರಿಮೋಟ್ ಕಾರಲ್ಲಿ ಕೂತ್ಕೊಂಡಿದ್ದಾಳೆ, ಫುಲ್ ಒಂಚೂರು ಎದುರ್ತಿಲ್ಲ ಅವಳು. ನೆಕ್ಸ್ಟು ಕಾಶ್ವಿಗೆ ಇದೊಂದು ಗೇಮನ್ನು ಆಡಿಸಿದ್ವಿ. ಇದು ಬಿಲೋ 4 ಇಯರ್ಸ್ ಅಂತ ಇತ್ತು ಈ ಗೇಮ್. ಹಾಗೆಯೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಕಾಶ್ವಿ ಒಂದೇ ಕಡೆ ಕೂತ್ಕೊಂಡು ಆಟ ಆಡ್ತಿದ್ಲು. ಓಯಾಸಿಸ್ ಮಾಲಿಂದ ಊಟ ಮುಗಿಸ್ಕೊಂಡು ಹೋಗಬೇಕಂದ್ರೆ 2:30 ಆಗಿತ್ತು. ನೆಕ್ಸ್ಟು ಡೆಕೋತ್ಲಾನ್ ಕಡೆ ಹೊರಟಿದ್ದೀವಿ.
OSS ಮಾಲ್ಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದಾಯಿತು. ಇವಾಗ ಇಲ್ಲಿ ಡೆಕೋತ್ಲಾನ್ ಇದೆ, ಸೊ ಅಲ್ಲೊಂದು ರೌಂಡ್ ಹೋಗಿ ಬರೋಣ ಅಂತ ಬಂದಿದ್ವಿ. ಕಾಶ್ಮೀರ್ ನೋಡಿ ಫುಲ್ ಹಬ್ಬ, ಎಲ್ಲ ಕಡೆ ಓಡಾಡ್ತಿದ್ದಾಳೆ. ಡೌನ್ ಆಗುತ್ತೆ. ನಾವು ಬೆಂಗಳೂರಿನಲ್ಲಿದ್ದಾಗ ಜಾಸ್ತಿಯಾಗಿ ಡೆಕೋತ್ಲಾನಲ್ಲೇ ಪರ್ಚೇಸ್ ಮಾಡ್ತಾ ಇದ್ವಿ. ಟಿ ಶರ್ಟ್ಸ್ ಆಗಿರ್ಬೋದು, ಹಾಗೆಯೇ ಜಾಕೆಟ್ ಆಗಿರ್ಬೋದು, ನೆಕ್ಸ್ಟು ಶೂಸ್ ಎಲ್ಲ. ಬಟ್ ಎಲ್ಲ ಸಿಟಿಗಳಲ್ಲಿ ಡೆಕೋತ್ಲಾನ್ ಇರಲ್ವಲ್ಲ, ಹಾಗಾಗಿ ಅಟ್ಲೀಸ್ಟ್ ಹುಬ್ಳಿಗೆ ಬಂದಾಗ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿಗೆ ಬಂದಿದ್ವಿ. ಬಾಟ್ಲ್ ತುಂಬ ಚೆನ್ನಾಗಿದೆ, 999 ರುಪೀಸ್. ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಅಂದರೆ ಟೆಂಟ್ ಎಲ್ಲ ಹಾಕೊಂಡಾಗ ಯಾವ್ಯಾವ ರೀತಿಯ ಥಿಂಗ್ಸ್ಗಳೆಲ್ಲ ಬೇಕಾಗುತ್ತಲ್ವಾ, ಸೊ ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಕಾಶ್ವಿ ಹಾಯ್ ಹಾಯ್ ವಾ. ಸೊ ಡೆಕಾಥ್ಲಾನಿಂದ ಮುಗಿಸ್ಕೊಂಡು ಬಂದ್ವಿ. ಇವಾಗ ದುರ್ಗದ ಬೈಲಿಗೆ ಬಂದಿದ್ವಿ. ರಶ್ ಇದೆ, ಏನಾದರೂ ಸ್ವಲ್ಪ ಬಟ್ಟೆ ಮತ್ತು ಬೇರೆ ಬೇರೆ ಥಿಂಗ್ಸ್ಗಳನ್ನು ತೊಗೊಂಡು ನಾನು ಏನೇನು ತೊಗೊಂಡೆ ಅಂತ ಮನೆ ಹೋದ್ಮೇಲೆ ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿ ಫುಲ್ಲು ರಶ್ ಇದೆ. ಇವಾಗ ಏನೇನು ತೊಗೊಂಡೆ ತೋರ್ಸೋಕ್ಕಾಗ್ತಿಲ್ಲ. ನಾನು ಇಲ್ಲಿ ಅಂದರೆ ಹುಬ್ಳಿಯಲ್ಲಿ ಓದ್ತಿರುವಾಗ ಇಲ್ಲೆಲ್ಲ ತುಂಬ ಸಲ ಬರ್ತಾ ಇದ್ವಿ. ಅಂದರೆ ಸಂಡೇ ಎಲ್ಲ ಇರುತ್ತಲ್ವ ಆ ಟೈಮಲ್ಲಿ, ಸೊ ತುಂಬ ನೆನಪಾಗ್ತಾ ಇತ್ತು. ಹಾಗೆಯೇ ದುಪ್ಪಟ್ಟೆಗಳೆಲ್ಲ ನೋಡಿ ತುಂಬ ಚೆನ್ನಾಗಿದೆ. 150 ರುಪೀಸ್ಗೆ 2 ಇದೆ. ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಸುಸ್ತಾ ಹೋಗಿ ಇವಾಗ ಮುಗಿತು. ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇದೆ, ಹಾಗಾಗಿ ಜಾಸ್ತಿ ಏನನ್ನು ತೊಗೊಳ್ಳಲ್ಲ, ಕೆಲವೊಂದಷ್ಟೇ ತೊಗೊಂಡು ಹೋಗ್ತೀವಿ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.